ಕಡೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ, ಮತ್ತೊಂದ್ ಕಡೆ ಬಿಗ್ ಸ್ಕ್ರೀನ್ ಅಲ್ಲಿ, ಮತ್ತೊಂದ್ ಕಡೆ ಪರ್ಸನಲ್ ಲೈಫ್ ಅಲ್ಲಿ ಲಡ್ಡು ಬಂದು ಬಾಯಿಗೆ ಬಿದ್ದಿದೆ. ಅದು ಯಾರಿಗೆ ಅಂತಂದ್ರೆ ಭಾರ್ಗವಿ LLB ಸೀರಿಯಲ್ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಧಾ ಭಗವತಿ ಅವರಿಗೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ವಾಹಿನಿಯಲ್ಲೇ ನೀವು ನೋಡಿದಿರಾ, ಹಾಗೇನೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ನೀವು ನೋಡಿದಿರಾ. ಸಾಕಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹೊಸ ವರ್ಷ, ಹೊಸ ಜೀವನ, ಹೊಸ ಸಿನಿಮಾ ಹೇಗಿದೆ? ಮೊದಲನೇದಾಗಿ ತಮ್ಮೆಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತದೆ. ಈಗ ಪ್ರೊಫೆಷ್ನಲ್ ಲೈಫ್ ಅಂತ ಬಂದಾಗ ಭಾರ್ಗವಿ ಒಂದು ಕಡೆ ಹೆಸರು ಮಾಡ್ತಿದೆ ಆ್ಯಂಡ್ ಹಿಂದಿನ ಪ್ರಾಜೆಕ್ಟ್ ಕೂಡ ತುಂಬ ಒಳ್ಳೆ ಹೆಸರು ಮಾಡಿತ್ತು ಆ್ಯಂಡ್ ಒಳ್ಳೆ ಫೇಮನ್ನು ಕೂಡ ಕೊಟ್ಟಿತ್ತು ನನಗೆ. ಸೊ ಇವಾಗ ನಾನು ಕರುಣಾಕರ ಮುಖಾಂತರ ತಮ್ಮೆಲ್ಲರೂ ಮತ್ತೆ ಮನರಂಜಕ್ಕೆ ನಾನು ಬರ್ತಾ ಇದ್ದೀನಿ. ಆ್ಯಂಡ್ ಇದನ್ನ ಹೊರತುಪಡಿಸಿದ್ರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಇವಾಗ ಎಂಗೇಜ್ಮೆಂಟ್ ಪೋಸ್ಟ್ ತಾವೆಲ್ಲರೂ ನೋಡಿದಿರಿ. ಸೊ ಪರ್ಸ್ನಲ್ ಲೈಫ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ವೆಡ್ಡಿಂಗ್ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ. ಸೊ ಎಷ್ಟಿದೆ ಇವಾಗಿನ ಖುಷಿ ವಿಚಾರಗಳು. ಎಂಗೇಜ್ಮೆಂಟ್ ಆಗ್ಬಿಟ್ಟು ಎಲ್ರಿಗೂ ಸಡನ್ ಶಾಕ್ ಅಂತ ಕೊಟ್ಬಿಟ್ರಿ. ಒಂದು ಇಡೀ ಕರ್ನಾಟಕಕ್ಕೆ ಖುಷಿ ಪಡೋ ಸುದ್ದಿ ಕೊಟ್ರಿ. ಕೊಡಿಲಿ ಒಂದ್ ನಿಮಿಷ ಕೊಡಿ. ನಿಮ್ಗೆ ಎಷ್ಟು ಖುಷಿ ಆಯ್ತು? ನನಗೆ ಪದೇ ಕೇಳಿ ಹಿಂಸೆ ಕೊಟ್ಟವ್ರು ನೀವೇ. ನಂದು ಭಾರ್ಗವಿ ಇದು ಇಂಟರ್ವ್ಯೂದಲ್ಲಾಗಿರ್ಬೋದು ಆ್ಯಂಡ್ ನನ್ನ ಹಿಂದಿನ ಸಿನಿಮಾ ಇಂಟರ್ವ್ಯೂನಲ್ಲಾಗಿರ್ಬೋದು, ನೀವು ಯಾರನ್ನ ಇಷ್ಟಪಡ್ತಿದ್ರ ಅಂತ ಕೇಳಿ ಹಿಂಸೆ ಮಾಡಿದವ್ರು ನೀವೇ. ಇವಾಗ ನೀವು ಹೇಳಿ, ನಿಮ್ಗೆ ಎಷ್ಟು ಖುಷಿ ಆಯ್ತು? ಖುಷಿ ಆಯ್ತು, ಆದ್ರೆ ಒಂದ್ ಕಡೆ ಬೇಜಾರಿದೆ. ಯಾಕೆ ಹೇಳಿ? ನನ್ನ ಇಂಟರ್ವ್ಯೂ ಅಲ್ಲಿ ಹೇಳಿಲ್ವಲ್ಲ ಅಂತ. ನಾನ್ ಕೇಳಿದ್ದ ಇಂಟರ್ವ್ಯೂ ಅಲ್ಲಿ ನೀವು ಹೇಳಲೇ ಇಲ್ಲ. ಇಲ್ಲ, ಐ ಆಮ್ ರಿಯಲಿ ವೆರಿ ಸಾರಿ. ಅಲ್ಲಿವರೆಗೂ ಅಂದ್ರೆ ಈಗ ನಾವು ಈ ಪೋಸ್ಟ್ ಹಾಕೋವರೆಗೂ ಯಾರಿಗೂ ಇದು ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತಾನೆ ಇತ್ತು. ಆ್ಯಂಡ್ ಇನ್ನೊಂದೇನಾಗೋಯ್ತು ಅಂದರೆ, ಈ ಒಂದು ಎಂಗೇಜ್ಮೆಂಟ್ ಸ್ವಲ್ಪ ದಿನದ ಹಿಂದೆನೇ ನಡೆದಿತ್ತು. ಆ ಒಂದು ಪೋಸ್ಟ್ ಅಂದರೆ ಆ ಒಂದು ಫೋಟೋನ ಯಾರೋ ಒಬ್ಬರು ನಮ್ಮ ಫ್ಯಾಮಿಲಿಯವರು ಯಾರೋ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಂಡು, ಅದು ಯಾರಿಗೋ ಹೋಗಿ ಸ್ಕ್ರೀನ್ಶಾಟ್ ಎಲ್ಲ ಹೊಡ್ಕೊಂಡು ಅದು ಇನ್ಸ್ಟಾಗ್ರಾಮ್ಗೆ ಹಾಕಿ ಅದು ತುಂಬ ವೈರಲ್ ಆಗಿ ಹೋಗಿತ್ತು. ಸೊ 3ನೇವರಿಂದ ಗೊತ್ತಾಗೋದು ಬೇಡ ಅಂತ ಹೇಳಿ ನಾವು ಸಡನ್ನಾಗಿ ಪೋಸ್ಟ್ ಮಾಡಬೇಕಾಯ್ತು. ಇಲ್ಲ ಅಂದಿದ್ರೆ ಮದುವೆಗೆ ಇನ್ನೊಂದು ವಾರ ಇದೆ ಅನ್ನೋ ಹಂಗೆ ಪೋಸ್ಟ್ ಮಾಡ್ತಿದ್ವಿ. ಸೊ ಐ ಆಮ್ ಸಾರಿ ಸರ್, ನೀವೆಷ್ಟೇ ಕೇಳಿದ್ರು ನಾನು ಹೇಳಿರಲಿಲ್ಲ. ಬಟ್ ಐ ಹೋಪ್ ನಿಮಗೆ ಇವಾಗ ಖುಷಿ ಆಗಿರುತ್ತೆ. ಖಂಡಿತವಾಗ್ಲೂ ಖುಷಿ ಆಗಿದೆ. ಬಿಕಾಸ್ ಯಾಕೆಂತಂದ್ರೆ ಸಾಕಷ್ಟು ನಾನು ಎಷ್ಟೇ ಬರೀ ಒತ್ತಾಯಿಸಿ ಕೇಳಿದ್ರು ಕೂಡ ತಡೆ ಹಿಡಿದುಕೊಂಡು, ನೋಡಿ ದೇವರೊಬ್ರು ಇದ್ದಾರೆ, ಅದಕ್ಕೇನೆ ನಾವೊಂದು ಬಗೆದರೆ ದೈವ ಒಂದು ಬಗೆಯಿತ್ತು ಅಂತಾರಲ್ಲ. ಸೊ ಹಾಗಾಗಿ ನೀವು ಹೈಡ್ ಮಾಡಿದ್ರು ಕೂಡ ಎಲ್ಲೆಲ್ಲೋ ಬಂತದ್ದು. ಅಂಡ್ ಇನ್ನೊಂದೇನಂತಂದ್ರೆ, ಯಾಕೆ ಹೈಡ್ ಮಾಡಿದ್ರಿ ಅನ್ನೋವಂಥದ್ದು ವಿಚಾರ. ಅಂದರೆ ಐ ವಾಂಟ್ ಮೈ ಪರ್ಸ್ನಲ್ ಲೈಫ್ ಟು ಬಿ ಅಂದರೆ ಪ್ರೈವೇಟ್ ಆಗಿರೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಪಬ್ಲಿಕ್ ಮಾಡೋವಂಥದ್ದು ನನಗಿಷ್ಟ ಆಗಲ್ಲ ಆ್ಯಂಡ್ ಅವ್ರಿಗೂ ಅದು ಇಷ್ಟ ಇಲ್ಲ. ಸೊ ಈಗ ಸಿನಿಮಾ, ಸೀರಿಯಲ್ಸು ಇದೆಲ್ಲ ಪಬ್ಲಿಕ್ ಮಾಡುವಂಥ ವಿಷಯ. ಬಟ್ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅದನ್ನು ಪಬ್ಲಿಕ್ ಮಾಡಬೇಕಾ ಬೇಡವಾ ಅಂತ ಅನ್ನೋದು ಅವರ ಇಚ್ಛೆಗೆ ಬಿಟ್ಟಿದ್ದು. ಸೊ ಹಾಗಾಗಿ ನಾವು ಅಷ್ಟಾಗಿ ಪಬ್ಲಿಕ್ ಮಾಡೋದು ಬೇಡ ಅಂತಲೇ ಇತ್ತು. ಬಟ್ ಪೋಸ್ಟ್ ಎಲ್ಲ ಕಡೆ ಹರಿದಾಡ್ತಿದ್ದ ಕಾರಣ ಆಯಿತು ಹಾಕೋಣ ಅಂತ ಹೇಳಿ ಪೋಸ್ಟ್ ಮಾಡಿದ್ದು. ನಾನು ಕರುಣಾಕರ ಸಿನಿಮಾವನ್ನ ಫಸ್ಟ್ ಶೋ ನೋಡೋದಕ್ಕೆ ರಾಣವ್ ಅವ್ರು ಬರ್ತಾರಾ ಅಂತ? ಖಂಡಿತವಾಗ್ಲೂ ಬರ್ತಾರೆ. ಇದು ಬರೆದಿಟ್ಕೊಳ್ಳಿ. ಸೊ ಅಲ್ಲೂ ಕೂಡ ಒಳ್ಳೆ ಕಂಟೆಂಟು. ಹೌದು, ಬರ್ತಾರೆ. ಈಸ್ ವೆರಿ ಸಪೋರ್ಟಿವ್. ತುಂಬ ಈ ಭಾರ್ಗವಿ ಸೀರಿಯಲ್ಗೆ ಹೋಗ್ಬೇಕಾದ್ರೂ ಕೂಡ ತುಂಬ ಕಷ್ಟಪಟ್ಟಿದ್ಯಾ ನೀನು, ಹೋಗು ಮಾಡು ಅಂತ ಎಲ್ಲ ಕಳಿಸಿದ್ದವರು. ಸೊ ನನ್ನ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಈ ಒಂದು ಸಿನಿಮಾಗೋಸ್ಕರ ತುಂಬ ಪರಿಶ್ರಮ ಪಟ್ಟಿದ್ದೀವಿ. ಡಬಲ್ ಕಾಲ್ ಶೀಟ್ ಮಾಡಿಕೊಂಡು ನಾನು ಇಡೀ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿ ಮಾರನೇ ದಿನ ಅಮೃತಧಾರೆ ಸೀರಿಯಲ್ ಶೂಟ್ಗೆ ಹೋಗ್ತಾ ಇದ್ದೆ. ಆ ಎರಡು ಅಂದರೆ, ಈ ಕಡೆ ಮಲ್ಲಿ ಒಂಥರ ಪಾತ್ರ ಆದರೆ, ಈ ಕಡೆ ಈ ಒಂದು ಸಿನಿಮಾದಲ್ಲಿ ಬಜಾರಿ ಅಂದರೆ ಬಾಯಿ ಬಡ್ಕಿ ಪಾತ್ರ. ಈ ಎರಡು ಕ್ಯಾರೆಕ್ಟರ್ ಮಾಡ್ತಾ ನಾನು ಯಾರು ಅಂತಲೇ ನನಗೆ ಮರ್ತು ಹೋಗ್ಬಿಟ್ಟಿತ್ತು. ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂಥ ಸಿನಿಮಾ ಆ್ಯಂಡ್ ಸೀರಿಯಲ್ ಅದು.
ಸೊ ಅದಕ್ಕೆ ಪ್ರತಿಫಲವಾಗಿ ಅಮೃತಧಾರೆ ಸೀರಿಯಲಲ್ಲಿ ಮಲ್ಲಿ ಪಾತ್ರನ ತುಂಬ ಚೆನ್ನಾಗಿ ಒಪ್ಕೊಂಡ್ರು ಜನ. ಆ್ಯಂಡ್ ಇದರಲ್ಲಿ ಪಟ್ಟಿರುವಂಥ ಕಷ್ಟಕ್ಕೆ ಅದರ ಪ್ರತಿಫಲವಾಗಿ ಜನ ಇದನ್ನು ತುಂಬ ಚೆನ್ನಾಗಿ ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಈಗ ಮದುವೆ ಅಂತೂ ಫಿಕ್ಸ್ ಆಯ್ತು, ಎಂಗೇಜ್ಮೆಂಟ್ ಆಯ್ತು. ಇದರಲ್ಲೂ ಕೂಡ ಮದುವೆ ಆದ್ಮೇಲೆ ಯಾವ ರೀತಿ ಇರಬಹುದು ಅನ್ನುವಂತಹ ಪಾತ್ರವನ್ನ ಮಾಡಿದ್ರ, ಮುಂದಿನ ಮದುವೆ ಜೀವನಕ್ಕೆ ಏನೇನ್ ಬೇಕೋ ಅದೆಲ್ಲ ಕಲ್ತ್ಕೊಂಡಿದ್ರ ಈ ಸಿನಿಮಾದ ಮೂಲಕ? ಇದು ಸಿನಿಮಾ ಅಂತ ಬಂದಾಗ ಇದೆಲ್ಲ ಒಂಥರ ಇಮ್ಯಾಜಿನೇಷನ್ಸ್ ಮೇಲೆ ಹೋಗುತ್ತೆ, ಒಂದು ಫ್ಯಾಂಟಸಿ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಅದರಿಂದ ಕಲಿಯುವಂಥದ್ದು ಆ ಥರದ್ದೇನು ಇರಲಿಲ್ಲ. ಬಟ್ ಕೆಲವೊಂದು ವಿಚಾರಗಳನ್ನ ಕಲ್ತಿದ್ದೀನಿ, ಹೌದು. ಬಟ್ ತುಂಬ ಏನು ಕಲ್ತಿದ್ದೀನಿ ಅಂತ ಏನಿಲ್ಲ. ಈಗ ಒಂದು ತಾಯಿ ಪಾತ್ರ ಮಾಡ್ತಿರ್ಬೇಕಾದ್ರೆ ಅದೊಂದು ಗೊತ್ತಿರಬೇಕು, ತಾಯಿ ಹೇಗೆ ಫೀಲ್ ಮಾಡ್ತಾರೆ ಅದೇನು ಎಲ್ಲ ಗೊತ್ತಿರಬೇಕು. ಬಟ್ ನನಗೆ ಅದೇನೂ ಗೊತ್ತಿಲ್ಲದೆ ನಾನು ಈ ಕಥೆನ ಒಪ್ಕೊಂಡಿದ್ದು. ಇದಕ್ಕೆ ನನ್ನನ್ನು ರೆಡಿ ಮಾಡಿದ್ದು ನನ್ನ ಟೀಮ್ ಅವರು. ಇದು ಹೀಗೆ ಬರಬೇಕು, ಇದಿಷ್ಟೇ ಬರಬೇಕು ಅಂತ ಹೇಳಿ. ಆ್ಯಂಡ್ ಕೆಲವೊಂದು ಕಡೆ ಬೇಕು ಅಂತ ಓವರ್ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ, ಅದು ಬೇಕು ಅಂತಲೇ ಮಾಡಿರೋದು. ಸೊ ಅದು ಸೀರಿಯಲ್ ಸಿನಿಮಾ ಅಂತ ಬಂದಾಗ ಅದು ಬೇರೆ ಆಗುತ್ತೆ, ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅದು ಬೇರೆಯೇ ಆಗುತ್ತೆ. ಈಗ ನಮ್ಮವರು ತುಂಬ ಕೋಪಿಷ್ಟ ಅವರು. ಸೊ ಅವರನ್ನ ಆ ಥರ ಆಡ್ಕೊಂಡು ಇವ್ರನ್ನ ಸಂಭಾಳಿಸ್ತೀನಿ ಅಂದರೆ ಆಗಲ್ಲ. ಅವ್ರು ತುಂಬಾ ಕೋಪಿಷ್ಟ್ರು ಅಂತನಾ? ಖಂಡಿತವಾಗಿ ತುಂಬ ಕೋಪ ಬರುತ್ತೆ ಅವ್ರಿಗೆ, ಎಕ್ಸ್ಟ್ರೀಮ್ ಕೋಪ ಬರುತ್ತೆ. ಎಕ್ಸ್ಟ್ರೀಮ್ ಕೋಪ ಬರುತ್ತೆ ಅವ್ರಿಗೆ. ಇದರಲ್ಲಿ ನಾನು ತುಂಬ ಬಾಯಿ ಬಡ್ಕಿ ಆಗಿದ್ದು. ಈ ಥರ ಕೋಪಿಷ್ಟ ಇರೋರ ಜೊತೆ ಹಿಂಗೆ ಜಾಸ್ತಿ ಮಾತಾಡ್ತೀನಿ ಅಂದರೆ ಅದಾಗಲ್ಲ. ನಾನು ಪರ್ಸ್ನಲ್ ಆಗಿ ನಾನು ಹೇಗಿದ್ದೀನೋ ಅವ್ರು ಅದನ್ನೇ ಇಷ್ಟಪಟ್ಟಿರೋದು. ಸೊ ನಾನು ಅದೇ ರೀತಿ ಮ್ಯಾನೇಜ್ ಮಾಡ್ಕೊಂಡು ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೆ. ರಾಣವ್ ಅವರೇ ಬೆಸ್ಟ್ ಪೇರ್ ಅಂತ ಯಾಕೆ ಅನ್ನಿಸ್ತು ಅಂಡ್ ಯಾವಾಗ ಅನ್ನಿಸ್ತು? ಅಂದರೆ ಇದು ಯಾವಾಗಲೂ ಒಂದ್ಸಲ ಅನಿಸಿದ್ದಂಥದ್ದಲ್ಲ. ನಾವು ಸ್ಟಾರ್ಟಿಂಗಿಂದನೂ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ. ಬಟ್ ನಾನು ಅವರ ಹಿಂದಿನ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ನಾನು ನೋಡಿದ್ದೆ. ಆ್ಯಂಡ್ ಐ ವಾಸ್ ಹಿಸ್ ಫ್ಯಾನ್ ಆ್ಯಂಡ್ ಐಮ್ ಸ್ಟಿಲ್ ಹಿಸ್ ಫ್ಯಾನ್. ಸೊ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ ಒಂದು ಖುಷಿ ಅಂತೂ ತುಂಬಾ ಇತ್ತು, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ಬಟ್ ಅವ್ರ ಮುಂದೆ ಹೋಗಿ ಲಿಟ್ರಲಿ ನಾನು ನಡುಗ್ತಾ ಇರ್ತಿದ್ದೆ. ಅವ್ರಿಗೊಂದ್ಸಲ ತೋರಿಸೂ ಇದ್ದೆ ನಾನು, ಸರ್ ನಿಮ್ಮ ಮುಂದೆ ಬಂದರೆ ನನ್ನ ಕೈ ಕಾಲೆಲ್ಲ ನಡುಗುತ್ತೆ ಸರ್ ಅಂತ ತೋರಿಸಿದ್ದೆ ನಾನು. ಆಮೇಲೆ ನಾನೇನು ಹುಲಿನ ಸಿಂಹನ ಏನಕ್ಕೆ ಹೆದರ್ಕೊಳ್ತೀರ ನೀವು ಅಂತ ಎಲ್ಲ ಅವ್ರು ಮಾತಾಡಿದ್ದುಂಟು. ಸೊ ಆ ಥರ ಇದ್ದಿದ್ದು. ಆ್ಯಂಡ್ ನಾವು ಮಾತು ಎಲ್ಲ ಸ್ವಲ್ಪ ಕಮ್ಮಿನೇ ಇತ್ತು. ಯಾವಾಗಾದರೂ ಕುತ್ಕೊಂಡಾಗ ಹೀಗೆ ಪ್ರಾಜೆಕ್ಟ್ಸ್ ಬಗ್ಗೆನೋ ಯಾವುದಾದ್ರು ಒಂದು ಸ್ಟೋರಿ ಬಗ್ಗೆ ಒಂದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ವಿ. ಆ್ಯಂಡ್ ಅದು ಹೋಗ್ತಾ ಹೋಗ್ತಾ ಒಂದು ಫ್ರೆಂಡ್ಶಿಪ್ಗೆ ಟರ್ನ್ ಆಯಿತು. ಆ್ಯಂಡ್ ಅದಾದಮೇಲೆ ಇಬ್ರಿಗೂ ಫೀಲಿಂಗ್ಸ್ ಸ್ಟಾರ್ಟ್ ಆಯಿತು. ಅದು ಯಾವ ಟೈಮಲ್ಲಿ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ, ಬಟ್ ಇಬ್ರಿಗೂ ಫೀಲಿಂಗ್ಸ್ ಇತ್ತು, ಇಬ್ಬರು ಹೇಳ್ಕೊಂಡಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಒಂದು ಫೈನ್ ಡೇ ಅವ್ರ ಅಮ್ಮನಿಂದ ನನಗೆ ಕಾಲ್ ಬಂತು. ಇವರು ನನ್ನ ಹತ್ರ ಹೇಳಿದೆ, ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಹೇಳಿದರು ನನಗೆ ರಾಧಾ ಅಂದರೆ ಇಷ್ಟ ಅಂತ ಹೇಳಿ. ಅದಾದಮೇಲೆ ಅವರಮ್ಮ ನನಗೆ ಫೋನ್ ಮಾಡಿ ಈ ಥರ ನಿನ್ನ ಇಷ್ಟಪಡ್ತಿದ್ದಾನಂತೆ ರಾಧಾ ಅಂತ ಎಲ್ಲ ಹೇಳಿದರು. ಅದಾದಮೇಲೆ ಹೌದಾ ಅಮ್ಮ ನಂಗೆ ಗೊತ್ತಿಲ್ಲ ಅಂತ ಎಲ್ಲ ಹೇಳಿ ಸ್ವಲ್ಪ ದಿನ ಆದಮೇಲೆ ಇವಾಗ ಹೇಗೂ ನನ್ನ ಇಷ್ಟಪಡ್ತಿದ್ದಾರೆ, ನಾನೇ ಪ್ರಪೋಸ್ ಮಾಡೋಣ ಅಂತ ಹೇಳಿ ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದು ನಾನೇ. ಆ್ಯಂಡ್ ಅದಾದಮೇಲೆ ಒಂದು ವಾರ ಆಟ ಆಡಿಸಿದ್ರು ಆಗಲ್ಲ ಅಂತ. ಆ್ಯಂಡ್ ಅದಾದಮೇಲೆ ಅವ್ರು ಪ್ರಪೋಸ್ ಮಾಡಿದ್ರು, ನಾನು 3 ದಿನ ಆಟ ಆಡಿಸ್ದೆ. ಅದಾದಮೇಲೆ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಒಪ್ಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ದಿನದ ನಂತರ ನನಗೆ ಭಾರ್ಗವಿ ಸೀರಿಯಲ್ ಆಫರ್ ಬಂತು. ನಾನು ಭಾರ್ಗವಿ ಸೀರಿಯಲ್ಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ. ಏಕೆಂದರೆ ಇಷ್ಟು ದಿನ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದು ನನಗೆ ಕಷ್ಟಕ್ಕೆ ಒಂದು ಪ್ರತಿಫಲ ಅಂತ ಒಂದು ಕಾಣಿಸ್ತು ನನಗೆ ಭಾರ್ಗವಿ ಸೀರಿಯಲ್. ಸೊ ಅದಕ್ಕೆ ಹೋಗಬೇಕು ಅಂತ ಬಂದಾಗ ಅವ್ರಿಗೆ ಒಂಥರ 50-50 ಇತ್ತು. ಆ ಕಡೆ ಖುಷಿನೂ ಆಗ್ತಿತ್ತು, ಈ ಕಡೆ ಬಿಟ್ಟು ಹೋಗ್ತಾರಲ್ಲ ಪ್ರಾಜೆಕ್ಟ್ನ ಅನ್ನೋದು ಒಂದು ಬೇಜಾರಿತ್ತು. ಸೊ ಅವರೇ ಬಿಟ್ಟರು, ನಾನು ಹೋಗು ಮಾಡು ಅಂತ ಎಲ್ಲ ಬಿಟ್ಟರು. ಆ ಬಾಂಡು ಎಲ್ಲೂ ಕೂಡ ಕಡಿಮೆ ಆಗಲೇ ಇಲ್ಲ. ಅದು ನಾನು ಸೀರಿಯಲಲ್ಲಿ ಇದ್ದಾಗ ಎಷ್ಟು ಬಾಂಡ್ ಇತ್ತು ಅಷ್ಟೇ ಬಾಂಡು ನಾನು ಅಲ್ಲಿ ಹೋದಾಗಲೂ ಕೂಡ ಇತ್ತು. ವಿ ಲವ್ ಅಂದರೆ ಈಕ್ವಲಿ, ಲೈಕ್ ತುಂಬ ಇಬ್ಬರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀವಿ. ಸೊ ಹೀಗೆ ಇದು ಲವ್ ಸ್ಟೋರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.